ಪಾಕಿಸ್ತಾನ ನಡುವೆ ಅಘೋಷಿತ ಬಂದ್ ವಾತಾವರಣ ನಿರ್ಮಾಣ ಆಗಿದೆ. ಆಪರೇಷನ್ ಸಿಂಧೂರ ಶುರುವಾದ ಬಳಿಕ ಅಘೋಷಿತ ಬಂದ್. ಮೇ 7ರಿಂದ ಶುರುವಾಗಿರೋ ಭಾರತ ಆಪರೇಷನ್ ಸಿಂಧೂರ. ಭಾರತ ಪಾಕಿಸ್ತಾನ ನಡುವೆ ಅಘೋಷಿತ ಬಂದ್ ವಾತಾವರಣ ಈಗ ಶುರುವಾಗಿರೋದು ನಿರ್ಮಾಣ ಆಗಿದೆ. ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ಶುರುವಾದ ಬಳಿಕ ಅಂತೂ ಅಘೋಷಿತ ಬಂದ್ ಆಗಿದೆ. ಮೇ 7ರಿಂದ ಭಾರತ ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ಶುರುವಾಗಿದೆ. ಭಾರತ ಪಾಕಿಸ್ತಾನ ನಡುವೆ ಈಗ ಈ ಒಂದು ಯುದ್ಧದ ಕಾರ್ಮೋಡ ಕವಿದಿದೆ. ಈ ಸಂದರ್ಭದಲ್ಲಿ ಯಾವಾಗ ಬೇಕಾದರೂ ಯುದ್ಧ ಶುರುವಾಗಬಹುದು ಅಂತಾನೂ ಹೇಳಲಾಗ್ತಾ ಇದೆ. ಇದೆಲ್ಲದರ ನಡುವೆ ಅಘೋಷಿತ ಬಂದ್ ವಾತಾವರಣ ನಿರ್ಮಾಣ ಆಗಿರೋದು. ಭಾರತ ಪಾಕಿಸ್ತಾನದ ನಡುವೆ ಅಘೋಷಿತ ಬಂದ್ ವಾತಾವರಣ ನಿರ್ಮಾಣ ಆಗಿದೆ. ಈ ಎಲ್ಲಾ ಬೆಳವಣಿಗೆಗಳನ್ನ ನಾವು ಗಮನಿಸ್ತಾ ಇದ್ರೆ ಅಂದ್ರೆ ಮೊದಲಿಗೆ ಭಾರತ ಬಹಳ ಸ್ಪಷ್ಟವಾಗಿ ಹೇಳ್ತು, ಪಾಕಿಸ್ತಾನದಲ್ಲಿರುವಂತಹ ಉಗ್ರರ ನೆಲೆಗಳ ಮೇಲೆ ದಾಳಿ ಮಾಡೋದೇ ನಮ್ಮ ಗುರಿ, ಅದನ್ನ ನಾವು ಈಡೇರಿಸಿಕೊಂಡಿದ್ದೇವೆ. ಪಾಕಿಸ್ತಾನ ಈ ವಿಚಾರವನ್ನ ಇಲ್ಲಿಗೆ ಬಿಟ್ರೆ ಒಳ್ಳೆಯದು. ಭಾರತದ ಮೇಲೆ ಮತ್ತೆ ಅಟ್ಯಾಕ್ ಮಾಡೋದು ಮತ್ತಿನ್ನೇನೋ ದಾಳಿ ಮಾಡೋದು ಮಾಡಿದ್ರೆ ಭಾರತ ಸುಮ್ಮನೆ ಕೂರಲ್ಲ ಅಂತ ಹೇಳಿತ್ತು. ಇದೆಲ್ಲದರ ನಡುವೆ ನಿನ್ನೆ ನೈಟು ಪಾಕಿಸ್ತಾನ ನಮ್ಮ ಭಾರತದ 15 ನಗರಗಳ ಮೇಲೆ ದಾಳಿ ಮಾಡೋದಕ್ಕೆ ಪ್ಲಾನ್ ಕೂಡ ಮಾಡಿಕೊಂಡಿತ್ತು. ಅದನ್ನ ಫ್ಲಾಪ್ ಆಫ್ ಮಾಡುವಲ್ಲಿ ಭಾರತೀಯ ಸೇನೆ ಯಶಸ್ವಿ ಕೂಡ ಆಯಿತು. ಇದೆಲ್ಲ ಗೊತ್ತಾದ ನಂತರ ಭಾರತೀಯ ಸೇನೆ ಸೈಲೆಂಟ್ ಆಗಿರೋದಕ್ಕೆ ಸಾಧ್ಯನಾ? ಇವತ್ತು ಬೆಳಗ್ಗೆಯಿಂದಲೂ ಕೂಡ ದಾಳಿಗಳ ಮೇಲೆ ದಾಳಿ ನಡೀತಾನೆ ಇದೆ ಮತ್ತು ಗಡಿ ಪ್ರದೇಶಗಳಲ್ಲಿ ಭಾರತ ಮತ್ತು ಪಾಕಿಸ್ತಾನ ಯೋಧರ ನಡುವೆ ಏನು ಗುಂಡಿನ ಚಕಮಕಿಯೂ ಕೂಡ ನಡೀತಾ ಇದೆ. ಇದೆಲ್ಲದರ ನಡುವೆ ಈಗ ಲಾಹೋರ್ನಲ್ಲೂ ಕೂಡ ಒಂದು ದೊಡ್ಡ ದಾಳಿ ಆಯಿತು. ಏರ್ ಡಿಫೆನ್ಸ್ ಸಿಸ್ಟಮ್ ಮೇಲೆ ಭಾರತ ದಾಳಿಯನ್ನ ನಡೆಸಿದೆ. ಭಾರತ ಪಾಕಿಸ್ತಾನ ನಡುವೆ ಅಘೋಷಿತ ಯುದ್ಧದ ವಾತಾವರಣ ಈಗ ನಿರ್ಮಾಣ ಆಗಿದೆ. ಭಾರತ ಪಾಕಿಸ್ತಾನದ ನಡುವೆ ಅಘೋಷಿತ ಯುದ್ಧದ ವಾತಾವರಣ. ಆಪರೇಷನ್ ಸಿಂಧೂರ ಶುರುವಾದ ಬಳಿಕ ಅಘೋಷಿತ ಯುದ್ಧ ಶುರುವಾಗಿದೆ. ಮೇ 7ರಿಂದ ಶುರುವಾಗಿರುವಂತಹ ಭಾರತ ಆಪರೇಷನ್ ಸಿಂಧೂರ ಕಾರ್ಯಾಚರಣೆ. ಭಾರತ ಪಾಕಿಸ್ತಾನದ ನಡುವೆ ಎಂತ ವಾತಾವರಣ ಇದೆ ಅಂತ ಅಂದ್ರೆ ಘೋಷಣೆ ಮಾಡಿಲ್ಲ ಇನ್ನು ಯುದ್ಧ ಮಾಡ್ತೀವಿ ಅಂತ ಹೇಳಿ. ಆದ್ರೆ ಯುದ್ಧದ ವಾತಾವರಣ ಶುರುವಾಗ್ಬಿಟ್ಟಿದೆ. ಈಗಾಗಲೇ ಅವರು ನಮ್ಮ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರೆ. ಈಗಾಗಲೇ ಭಾರತ ಅಂತೂ ಅದಕ್ಕೆ ತಕ್ಕಂತೆ ಬಹಳ ದೊಡ್ಡ ಮಟ್ಟದಲ್ಲಿನೇ ಅಟ್ಯಾಕ್ ಮಾಡ್ತಾ ಇದೆ. ಲಾಹೋರ್ನಲ್ಲಿ ಈಗಾಗಲೇ ಅಟ್ಯಾಕ್ ಆಗಿರೋದು. ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನೇ ಉಡಾಯಿಸಲಾಗಿದೆ. ಇದೆಲ್ಲದರ ನಡುವೆ ಈಗ ರಾವಲ್ಪಿಂಡಿಯಲ್ಲಿ ಕ್ರಿಕೆಟ್ ಕೂಡ ನಡೀತಾ ಇತ್ತು. ಆ ಕ್ರಿಕೆಟ್ ಸ್ಟೇಡಿಯಂನಲ್ಲಿ ಡ್ರೋನ್ ದಾಳಿ ಆಗಿದೆ. ಇಂಥ ಬೆಳವಣಿಗೆಗಳು ಸಾಕಷ್ಟು ನಡೀತಾ ಇದಾವೆ ಈಗ. ಹಾಗಾಗಿನೇ ಹೇಳ್ತಾ ಇರೋದು ಅಘೋಷಿತ ಯುದ್ಧದ ವಾತಾವರಣ ಈಗ ಭಾರತ ಪಾಕಿಸ್ತಾನದ ನಡುವೆ ಸೃಷ್ಟಿಯಾಗಿದೆ. ಆದ್ರೆ ಅಧಿಕೃತವಾಗಿ ಘೋಷಿತ ಯುದ್ಧ ಯಾವಾಗ ಬೇಕಾದ್ರೂ ಶುರುವಾಗುವ ಲಕ್ಷಣಗಳು ಕಾಣಿಸ್ತಾ ಇದೆ. ಯಾವಾಗ ಬೇಕಾದ್ರೂ ಯಾವ ಕ್ಷಣಕ್ಕೆ ಬೇಕಾದ್ರೂ ಎರಡೂ ರಾಷ್ಟ್ರಗಳು ಯುದ್ಧವನ್ನ ಘೋಷಿಸುವಂತ ಸಾಧ್ಯತೆ ಇದೆ. ಈಗಾಗಲೇ ಭಾರತ ಅಂತೂ ಸಂಪೂರ್ಣವಾಗಿ ಶಸ್ತ್ರಸಜ್ಜಿತವಾಗಿ ರೆಡಿಯಾಗಿ ನಿಂತ್ಕೊಂಡ್ಬಿಟ್ಟಿದೆ. ಯಾಕೆ ಅಂತ ಅಂದ್ರೆ ಈಗಾಗಲೇ ಪಾಕಿಸ್ತಾನವೂ ಕೂಡ ನಾವು ಗಮನಿಸಿದ ಹಾಗೆ ಎಮರ್ಜೆನ್ಸಿ ಮೀಟಿಂಗ್ ಅನ್ನ ಕರೆದಿರೋದು. ಅದು ಕೂಡ ಅಲ್ಲಿನ ಪ್ರಧಾನಿ ಶಹಬಾಜ್ ಶರೀಫ್ ಅವರ ನೇತೃತ್ವದಲ್ಲಿ. ಮತ್ತೊಮ್ಮೆ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ ನಮ್ಮ ಡಿಜಿಟಲ್ ಎಡಿಟರ್ ದಿಲೀಪ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನೋಡಿ ರಾಮ್, ಇದು ಕ್ರಿಯೆಗೆ ಪ್ರತಿಕ್ರಿಯೆ ಅನ್ನೋ ರೀತಿ ಒಂದು ಪಾಕಿಸ್ತಾನ ಒಂದು ಪಾಲ್ಗಾಮ್ ದಾಳಿ ನಡೆಸ್ತು. ಆ ನಂತರ ಭಾರತ ಆಪರೇಷನ್ ಸಿಂಧೂರ ನಡೆಸ್ತು. ಈಗ ಭಾರತದ ಆಪರೇಷನ್ ಸಿಂಧೂರಕ್ಕೆ ಪ್ರತೀಕಾರ ಏನೋ ತೊಗೊಂಡ್ಬಿಡ್ಬೇಕು ಅಂತ ಹೇಳ್ಬಿಟ್ಟು ಪಾಕಿಸ್ತಾನ ಕ್ಷಿಪಣಿ ದಾಳಿ ನಡೆಸ್ತು. ಭಾರತ ಅದಕ್ಕೆ ಪ್ರತಿ ದಾಳಿ ನಡೆಸಿದೆ. ಗೊತ್ತಿಲ್ಲ ಈ ನಂತರದ ದಿನಗಳಲ್ಲಿ ಏನಾಗಬಹುದು. ಈಗ ಪಾಕಿಸ್ತಾನ ಪ್ರಧಾನಿ ಹೈ ಲೆವೆಲ್ ಮೀಟಿಂಗ್ ಅಂತ ಕರೆದಿದ್ದಾರೆ. ಜೊತೆಗೆ ಪಾಕಿಸ್ತಾನದಲ್ಲಿ IPL ರೀತಿಯ ಅಲ್ಲೆಲ್ಲ ಒಂದು ಲೀಗ್ ಮ್ಯಾಚ್ ನಡೆಯುತ್ತೆ, ಅದರ ಕೂಡ ತೊಂದರೆ ಆಗಿದೆ. ಈಗ ಪಾಕ್ ಪ್ರಧಾನಿ ಒಂದು ಮೀಟಿಂಗ್ ಕರೆದಿದ್ದಾರೆ. ಆ ಮೀಟಿಂಗಲ್ಲಿ ಏನು ನಿರ್ಧಾರ ಆಗುತ್ತೆ? ಭಾರತದ ಎದುರುಗಡೆ ಮಂಡಿ ಉರಬೇಕು ಅಂತ ತೀರ್ಮಾನ ಮಾಡ್ತಾರೋ ಅಥವಾ ಆಗಿದ್ದಾಗಲಿ ಯುದ್ಧಕ್ಕೆ ಹೋಗ್ಬಿಡೋಣ ಅಂತ ತೀರ್ಮಾನ ಮಾಡ್ತಾರೋ ಅದು ಕಾದು ನೋಡಬೇಕು. ಆದರೆ ಪರಿಸ್ಥಿತಿ ಯಾವುದೇ ರೀತಿಯಾಗಿ ಬರಲಿ, ಎಲ್ಲ ರೀತಿಯಾದಂಥ ಸನ್ನಿವೇಶಗಳಿಗೆ ನಮ್ಮನ್ನು ನಾವು ಸಿದ್ಧತೆ ಮಾಡ್ಕೊಳ್ಬೇಕು ಅನ್ನೋದು ಭಾರತಕ್ಕೆ ಮೊದಲಿಂದನೂ ಗೊತ್ತಿದೆ. ಹಾಗಾಗಿ
ಭಾರತ ಪಾಕಿಸ್ತಾನ ಮಾತ್ರವಲ್ಲ ಚೀನಾ ಜೊತೆಗೂ ಕೂಡ ಆರಂಭದಿಂದನೂ ಗಡಿ ಭಾಗಕ್ಕೆ ಆದಷ್ಟು ಬೇಗ ತಲುಪಬಲ್ಲ ಎಲ್ಲ ಸಾಮರ್ಥ್ಯವನ್ನು ಗಳಿಸ್ಕೊಂಡಿದೆ. ಹಂಗಾಗಿ ಭಾರತ ಯುದ್ಧ ಸನ್ನದ್ಧವಾಗಿದೆಯಾ, ಇವಾಗ ಪಾಕಿಸ್ತಾನ ಭಾರತದ ಮೇಲೆ ಯುದ್ಧ ಘೋಷಣೆ ಮಾಡಿದ್ರೆ ಏನಾಗ್ಬಿಡ್ಬೋದು ಅನ್ನೋ ಯಾವ ಆತಂಕಕ್ಕೂ ಭಾರತ ಯಾವುದೇ ಕಾರಣಕ್ಕೂ ಒಳಗಾಗೋ ಸಾಧ್ಯತೆ ಇಲ್ಲ. ಮತ್ತು ಈ ಎಲ್ಲ ಯುದ್ಧ ಸಾಧ್ಯತೆಗಳನ್ನು ಅರ್ಥಕೊಂಡೇನೆ ಭಾರತ ಆಪರೇಷನ್ ಸಿಂಧೂರ್ ನಡೆಸಿದೆ. ಕೇವಲ ಪಹಲ್ಗಾಮಲ್ಲಿ ದಾಳಿ ಆಯಿತು ಅಂದಿದ ತಕ್ಷಣ ಏಕಾಏಕಿ ಭಾರತದ ಯುದ್ಧ ವಿಮಾನಗಳು ಹೋಗ್ಬಿಟ್ಟು ಪಾಕಿಸ್ತಾನದಲ್ಲಿರೋ ಉಗ್ರ ಕ್ಯಾಂಪ್ಗಳನ್ನ ಹೊಡೆದಾಕಿಲ್ಲ. ಅದಕ್ಕೆ ಈ ಒಂದು ಹೊಡೆದಾಕಿದ ನಂತರ ಪಾಕಿಸ್ತಾನ ಏನು ಮಾಡ್ಬೋದು ಅನ್ನೋ ಮುನ್ನೆಚ್ಚರಿಕೆ ಜೊತೆಗೆ ಭಾರತ ಕ್ರಮ ಕೈಗೊಂಡಿದೆ. ಹಂಗಾಗಿ ನೋಡೋಣ, ಈಗ ಕಾದು ನೋಡಬೇಕಾದಂಥ ಸಮಯ. ಪಾಕಿಸ್ತಾನ ಏನು ಮಾಡುತ್ತೆ, ಪಾಕಿಸ್ತಾನ ಇನ್ನಷ್ಟು ತನ್ನ ದಾಳಿಗಳನ್ನು ತೀವ್ರ ಮಾಡುತ್ತಾ, ಪೂಂಚ್ನಲ್ಲಿ ನಡೆಸಿರೋ ರೀತಿಯಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಸಾಮಾನ್ಯ ಪ್ರಜೆಗಳ ಮೇಲೆ, ನಾಗರಿಕರ ಮೇಲೆ ದಾಳಿ ನಡೆಸುತ್ತಾ ಅಂತ. ಆ ರೀತಿ ದಾಳಿಗಳೇನಾದರೂ ನಡೆದರೆ ಭಾರತ ಇವತ್ತು ನಡೆಸ್ತಲ್ಲ ಪ್ರತಿ ದಾಳಿ, ಅದು ಇನ್ನಷ್ಟು ತೀವ್ರವಾಗಿರುತ್ತೆ. ಭಾರತ ಸ್ಪಷ್ಟವಾಗಿ ಹೇಳ್ಬಿಟ್ಟಿದೆ, ನೀವು ನಮಗೆ ಬಂದ್ಬಿಟ್ಟು ಹೊಡೆದು ಹೋಗೋಕ್ಕಾಗೋದಿಲ್ಲ, ನೀವು ನಮ್ಮನ್ನು ಮುಟ್ಟಿದ್ರೆ ನಾವು ತಟ್ಟು ಬಿಡ್ತೀವಿ ಅನ್ನೋದನ್ನು ಭಾರತ ಪದೇ ಪದೇ ಸಾಬೀತು ಮಾಡ್ತಾನೇ ಇದೆ.